ನಮಸ್ತೆ ನನ್ನ ಪ್ರಿಯ ಬಾಂಧವರೇ, ನಮ್ಮ ಪದ್ಮಾವತಿ ಚಾನಲ್ಗೆ ಸ್ವಾಗತ. ಬಾಂಧವರೇ, ಸಾಕಷ್ಟು ಜನ ಕರೆ ಮಾಡ್ತಾ ಇರ್ತೀರಾ. ದೇವಸ್ಥಾನಗಳ ಬಗ್ಗೆ, ದೇವರುಗಳ ಬಗ್ಗೆ ಕೇಳ್ತಾ ಇರ್ತೀರಾ. ನಾವು ಏನೇ ಮಾಡಿದ್ರು ಯಾಕೋ ನಮಗೆ ತೊಂದರೆಗಳಾಗ್ತಾಯಿದೆ, ಅಷ್ಟು ಇಲ್ಲಿ ಅಭಿವೃದ್ಧಿ ಇಲ್ಲ, ಚೆನ್ನಾಗಿ ಬರ್ತಿತ್ತು, ಈಗ ಅದೇನೋ ದೇವ್ರಿಗೆ ಮಾಡಿಬಿಟ್ಟಿದ್ದಾರೆ, ಕಟ್ಟಾಗಿ ಎಲ್ಲಿ ಕೇಳಿದ್ರು ದೇವ್ರು ಕಟ್ ಮಾಡಿದ್ದಾರೆ ಅಂತಲೇ ಶಾಸ್ತ್ರಗಳಲ್ಲಿ ಬರ್ತಾಯಿದೆ. ಅಂಜನ ಹಾಕಿ ಕೂಡ ನೋಡಿಸಿದ್ವಿ, ಅಲ್ಲೂ ಕೂಡ ದೇವ್ರನ್ನ ಕಟ್ ಮಾಡಿದೆ ಅಂತ ಬರ್ತಾಯಿದ್ದಾರೆ. ಹೌದು, ನಮಗೂ ಈಗ ಆ ಥರ ಅವ್ರು ಹೇಳ್ದಂಗೆ ನಮಗೂ ಆಗ್ತಾಯಿದೆ. ಪೂಜೆ ಮಾಡೋಕ್ಕೆ ಮನಸ್ಸು ಬರ್ತಾಯಿಲ್ಲ. ಈ ರೀತಿ ಒಂದು ರೀತಿ ಸಾಕಷ್ಟು ಥರ ಹೇಳ್ತಾ ಇರ್ತೀರ. ಅಂಥದಕ್ಕೆಲ್ಲ ಒಂದು ದೇವರುಗಳನ್ನ ಪಡಿಸ್ಕೊಳ್ಳೋದಕ್ಕೆ, ಅಂದರೆ ದೇವತೆಗಳನ್ನ ಆಕರ್ಷಣೆ ಮಾಡ್ಕೊಳ್ಳೋದಕ್ಕೆ ಇವತ್ತು ನಿಮಗಿಲ್ಲಿ ಒಂದು ಯಂತ್ರ ಕೊಟ್ಟಿದ್ದೀನಿ. ಏನಪ್ಪ, ಈ ಯಂತ್ರದಲ್ಲಿ ದೇವರು ಇದಾಗ್ಬಿಡುತ್ತಾ, ನಾವು ಎಷ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದೀವಿ, ಆಗಲಿಲ್ಲ, ಇವರು ಇದೊಂದು ಚೀಟಿಲಿ ತೋರಿಸ್ತವ್ರೆ, ಆಗೋಗುತ್ತಾ ಅಂದ್ಕೊಂಡಿದ್ದೀರಾ? ಪ್ರಯತ್ನ ಮಾಡಿ ನೋಡಬೇಕು. ಯಾವುದಕ್ಕೂ ನಾವು ಇದಾಗುತ್ತಾ ಹೋಗುತ್ತಾ ಇದಿದೆಯಾ ಅನ್ನಬಾರ್ದು. ನಂಬಿಕೆ ಮನುಷ್ಯನಿಗೆ ಮುಖ್ಯ ಇರುತ್ತೆ. ಆ ನಂಬಿಕೆ ಮೇಲೆ ಇಟ್ಟು ನೀವು ಕೆಲಸ ಮಾಡಿದಾಗ ಅದು ಖಂಡಿತ ಸಾಧ್ಯ ಆಗುತ್ತೆ. ಅನುಮಾನ ಮಾಡಿಕೊಂಡು ಅಯ್ಯೋ ಇದು ಇಷ್ಟರಲ್ಲೆಲ್ಲ ಆಗಂಗಿರೋ ಯಾಕಿತ್ತು ಹಾಗೆ ಹೀಗೆ ಅಂದ್ಕೊಂಡು ಹೋಗ್ತೀರಾ ಅಂದರೆ ಅದು ಅನುಮಾನ ಪೆದ್ದ ರೋಗಂ ಅಂತ ಮೊದಲೇ ಇದೆ. ಆ ರೀತಿ ಅನುಮಾನ ಇದ್ದರೆ ಅನುಮಾನದಲ್ಲೇ ನೀವು ಜೀವನ ಕಳಿಬೇಕಾಗುತ್ತೆ. ಇದಕ್ಕೆ ಯಾರಿಗಾದರೂ ಇದ್ರ ಮೇಲೆ ನಂಬಿಕೆ ಇದ್ದವ್ರು ಮಾಡ್ಕೊಳ್ಳಿ, ಇಲ್ಲಾಂದರೆ ಬಿಟ್ಟುಬಿಡಿ ಅಂತ ಹೇಳ್ತೀನಿ. ಅದನ್ನು ನೀವು ನೋಡಬೇಕು. ಒಂದು ವಾರ ಇಲ್ಲ ಅಂದರೆ 2 ಬಾರಿ 3 ಬಾರಿ ಮಾಡಿ ನೋಡಿದಾಗಲೇ ನಿಮ್ಗೆ ಅದರಲ್ಲಿ ಫಲ ಏನಿದೆ, ಮೊದಲು ಹೆಂಗಿತ್ತು ಈಗ ಹೇಗಿದೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ನೋಡಿದ ತಕ್ಷಣ ಇದರಲ್ಲಿ ಏನು ಬಾಗುತ್ತೆ ಅಂದ್ಕೊಂಡು ಬಿಟ್ಟರೆ ನಿಮಗೆ ಅದು ಏನು ನಾವು ಅಂದ್ಕೊಂಡಿರ್ತೀವೋ ಮನಸ್ಸಲ್ಲಿ ಅದೇ ಆಗೋದು. ಆಗುತ್ತೆ 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 ಅಂತ ಜಪ ಮಾಡಿದಾಗ ಹಾಗೆ ಆಗುತ್ತೆ. ಇದು ಆಗುತ್ತೋ ಇಲ್ವೋ ಅಂದಾಗ ಏನಾಗುತ್ತೆ, ಎರಡು ಮಧ್ಯದಲ್ಲಿ ಏನಾಗುತ್ತೆ, ಅದೇ ರೀತಿ ಅದು ಆಗಲ್ಲ ಕೆಲಸ. ಹಾಗಾಗಿ ಇದಕ್ಕೆ ಬೇಕಾದರೆ ಇಷ್ಟ ಇರೋರು ನೀವು ಮಾಡಿಕೊಳ್ಳ್ರಿ. ಬನ್ನಿ, ಈಗ ನಾನು ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳೋಣ. ಇದಕ್ಕೆ ಒಂದು ವಸಂತ ಪಂಚಮಿ ಅಂತ ದಿನ ಬರುತ್ತೆ. ಅಂಥ ದಿನದಲ್ಲಿ ಮಧ್ಯಾಹ್ನಕ್ಕೆ ಮೊದಲು, ಮಧ್ಯಾಹ್ನ ಈ ಕಡೆ ಮಧ್ಯಾಹ್ನವೂ ಅಲ್ಲ, ಈ ಕಡೆ ಬೆಳಗ್ಗೆನೂ ಅಲ್ಲ, ಅಂಥ ಒಂದು ಮಧ್ಯಾಹ್ನದಲ್ಲಿ ಪ್ರಥಮ ಮಧ್ಯಾಹ್ನ ಅಂತ ಹೇಳ್ತೀವಿ ಅದಕ್ಕೆ. ಅಂದರೆ ಒಂದು 12 ಗಂಟೆ ಇರ್ಬೋದು, 11:30 12 ಗಂಟೆ ಅಂತ ಬಂದಾಗ ಆ ರೀತಿ ಬರುತ್ತೆ. ಅಂಥ ಸಮಯದಲ್ಲಿ ಉತ್ತರಾಭಿಮುಖವಾಗಿ ಹರಿದಿರೋದ ಒಂದು ದತ್ತೂರಿ ಗಿಡದ ಒಂದು ಅದರದ್ದೇನು ಹೋಗಿರುತ್ತೆ, ಆ ಸೈಡ್ ಹೋಗಿ ಅಂಥ ಒಂದು ಏನು ಹೇಳ್ತೀರೋ ಅದಕ್ಕೆ, ರೆಂಬೆ ಕೊಂಬೆ ಅಂತ ಹೇಳ್ತೀವಿ. ಆ ರೆಂಬೆ ಅಂದರೆ ರೆಂಬೆ, ಇದಕ್ಕೆ ಮರದಾರ ಇಲ್ಲ, ಚಿಕ್ಕ ಗಿಡ ರೆಂಬೆ ಅಂತ. ಆ ರೆಂಬೆನೊಂದನ್ನು ಮುರ್ಕೊಂಡು ತರಬೇಕು. ಅಂದರೆ ಮೊದಲೇ ಹೋಗಿ ನೀವು ಸಿದ್ಧಿ ಮಾಡಿ ಅದಕ್ಕೊಂದು ಪೂಜೆ ಕೊಟ್ಟು, ಮತ್ತು ಅದಕ್ಕೆ ಒಂದು ಬಲಿ ಕೊಟ್ಟು, ಬಲಿ ಅಂದರೆ ಬೇರೆದೆಲ್ಲ, ಒಂದು ನಿಂಬೆಹಣ್ಣು ಕೊಟ್ಟು, ಅರಿಶಿನ ನೀರು ತೊಗೊಂಡೋಗಿ ಅರಿಶಿನ ನೀರು ಹಾಕಿ ಊದುಬತ್ತಿ ಹಚ್ಚಿ 2 ಬಾಳೆಹಣ್ಣೆಲ್ಲ ಇಟ್ಟು ಒಂದು ಕಂಕಣ ಕೂಡ ಕಟ್ಟಬೇಕು. ಅದಕ್ಕೆ ಕಂಕಣ ಎಲ್ಲ ಕಟ್ಟಿಬಿಟ್ಟು ಇದನ್ನು ನಾಳೆ ಇಂಥದ್ದು ಸಮಯಕ್ಕೆ ನಾನು ಬಂದು ಇಂಥ ಸಮಯಕ್ಕೆ ನನಗೆ ತೊಗೊಂಡೋಗ್ತೀನಿ, ನನಗೆ ಇಂಥ ಕೆಲಸ ಮಾಡಲಿಕ್ಕೆ ತೊಗೊಂಡೋಗ್ತಾ ಇದ್ದೀನಿ, ಹಾಗಾಗಿ ಇದರೊಳಗೆ ಪ್ರಾಣ ಇರಲಿ, ನಾನು ಮಾಡೋ ತನಕ ನಾನು ಮಾಡಿರೋ ಕೆಲಸ ಸಿದ್ಧಿ ಆಗಬೇಕು ನನಗೆ ಅಂತ ಹೇಳಿ ಇದನ್ನು ಹೇಳ್ಬಿಟ್ಟು ಬರಬೇಕು. ಮಾರನೇ ದಿವಸ ಬೆಳಗ್ಗೆ ಹೋಗಿ ಇದನ್ನು ತರಬೇಕಾಗತ್ತೆ, ಈ ರೆಂಬೆನ. ನಂತರ ಇದನ್ನು ಯಾವುದೋ ಒಂದು ಪೆನ್ನೋ ಏನೋ ಯಾವುದೋ ಒಂದು ಅದನ್ನು ಒಂದು ತಯಾರು ಮಾಡಿಕೊಂಡು ಭೂಜಪತ್ರೆ ಮೇಲೆ, ಈ ಭೋಜಪತ್ರೆ ಗೊತ್ತಲ್ವಾ, ಈ ಭೂಜಪತ್ರೆ ಮೇಲೆ ಈ ಅಷ್ಟಗಂಧ ಅಂತ ಬರುತ್ತೆ. ಈ ಅಷ್ಟಗಂಧದಿಂದ ನೀವು ಯಂತ್ರವನ್ನು ಬರಿಬೇಕು. ಅಷ್ಟಗಂಧದಿಂದ ಈ ಯಂತ್ರವನ್ನು ನೀವು ಬರಿಬೇಕಾಗುತ್ತೆ. ಬರೆದು ನೀವು ನಿಮ್ಮ ಆ ದೇವ್ರ ಬಳಿ ಇಟ್ಟು ಅದನ್ನು ಕೇಳ್ಕೋಬೇಕು. ನಿಮ್ಮ ಏನಾಗಬೇಕು, ನಿಮಗೇನು ನಡಿಬೇಕು, ಯಾವ ರೀತಿ ನಡಿಬೇಕು ಅನ್ನೋದು ನೀವು ಅಲ್ಲಿ ಆ ದೇವ್ರ ಹತ್ರ ಇಟ್ಟಾದಮೇಲೆ ಆ ದೇವತೆ ಏನು ಇಟ್ಟಿರ್ತೀರ ಆ ದೇವತೆಗಳ ಹತ್ರ ನೀವು ಕೇಳ್ಕೋಬೇಕಾಗುತ್ತೆ. ಕೇಳಿಕೊಂಡು ಅದಕ್ಕೆ 21 ದಿವಸ ಅಥವಾ 7 ದಿವಸ ಅಥವಾ 5 ದಿವಸ ಇದನ್ನು ಒಂದು ದೇವರಲ್ಲೇ ಇಟ್ಟು ಒಂದು ಪೂಜೆ ಅಂತ ಮಾಡಬೇಕು. ಇದಕ್ಕೆ ಯಾವುದೇ ಮಂತ್ರಗಳಿಲ್ಲ, ಕೆಲವೊಂದಕ್ಕೆ ಮಾತ್ರ ಇರುತ್ತೆ, ಈ ಒಂದು ಇದಕ್ಕೆ ಮಂತ್ರ ಇಲ್ಲ. ಈ ಮಂತ್ರ ಇಲ್ದಿರೋದ್ರಿಂದ ನೀವು ಅಕಸ್ಮಾತ್ ನಿಮಗೆ ಮಂತ್ರ ಕೂಡ ಬೇಕು ಅಂದರೆ ನಿಮ್ಮ ದೇವ್ರುಗಳು ಏನಿರ್ತಾರೋ ಆ ದೇವ್ರ ಮೇಲೆ ಆ ಒಂದು ಹೆಸರು ಹೇಳ್ಕೊಂಡು ಅವಾಹಯಾಮಿ ಸ್ಥಾಪಿತ ಭವ ಸಿದ್ಧೇ ಇರೋ ಭವ ಇಷ್ಟು ಹೇಳ್ಕೊಬೇಕಾಗುತ್ತೆ. ಆ ರೀತಿ ಕೂಡ ಹೇಳ್ಕೊಬೋದು. ಅದನ್ನು ಹೇಳಿಕೊಂಡು 108 ಸರಿ ನಿಮಗೆ ಶಕ್ತಿ ಇರೋ ಅಷ್ಟು ಮಂತ್ರಕ್ಕೆ ಅಲ್ಲಿ ಮಿತಿ ಇರಲ್ಲ. ಅದನ್ನು ಹೇಳಿಕೊಂಡು ನೀವು
ಅದನ್ನು ಒಂದು ನಿರ್ಮಾಣ ಮಾಡಿ ನೀವು ಅಷ್ಟಗಂಧೆಲ್ಲ ಆಯ್ತಲ್ವ ಅದಕ್ಕೆ ಅದನ್ನು ಅಷ್ಟು ದಿನವೂ ಅದಕ್ಕೆ ಪೂಜೆ ಮಾಡಿ ನೀವು ಆ ಯಂತ್ರ ಅಷ್ಟು ದಿನ ಆದಮೇಲೆ ಮತ್ತೊಮ್ಮೆಗೆ ಧೂಪ ದೀಪ ತೋರಿಸ್ಬೇಕು. ಮತ್ತು ಇದಕ್ಕೆ ಶುದ್ಧವಾದಂಥ ಧೂಪ ತೋರಿಸ್ಬೇಕು, ಶುದ್ಧವಾದಂಥ ಒಂದು ಗುಗ್ಗುಳ ಇದನ್ನು ತೋರಿಸ್ಬೇಕಾಗುತ್ತೆ. ನೀವು ಅದನ್ನೆಲ್ಲ ತೋರಿಸಿ ತದನಂತರ ಇದನ್ನೇ ಯಂತ್ರವನ್ನು ಒಂದು ಯಂತ್ರಕ್ಕೆ ಅಂದರೆ ತಾಯಿತೆಗೆ ಧಾರಣೆ ಮಾಡಿಕೊಂಡು, ಅಂದರೆ ಕತ್ತಲ್ಲಿ ಧಾರಣೆ ಮಾಡಬೇಕು. ಇದು ಬೇರೆ ಎಲ್ಲೆಲ್ಲೋ ಕಟ್ಕೊಳ್ದಿಲ್ಲ, ಸೊಂಟದಲ್ಲಿ ಅಲ್ಲಿ ಇಲ್ಲಿ ನಮ್ಗೆ ಕಟ್ಕೊಳಕ್ಕಾಗಲ್ಲ ಅಂತೀರ. ಆ ಕಟ್ಕೊಳಕ್ಕಾಗಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಯಾಕೆಂದರೆ ಯಾವ್ಯಾವ ವಿಧಿಗೆ ಏನೇನು ಇರ್ತಾರೋ ಅದನ್ನು ನಾವು ಹೇಳ್ತೀವಿ ಹೊರತು ನಾವು ಆಲ್ಟ್ರೇಷನ್ ಮಾಡ್ಕೊಳ್ಳಿಕ್ಕಾಗಲ್ಲ, ಇದು ಹಾಗಿರುತ್ತೆ. ಹಾಗಾಗಿ ನೀವು ಇದನ್ನು ಈ ರೀತಿ ಮಾಡಿ ಆ ಯಂತ್ರನ ಬರೆದು ನೀವು ಕತ್ತಿನಲ್ಲಿ ಧಾರಣೆ ಮಾಡಬೇಕಾಗುತ್ತೆ. ಆವಾಗ ನೀವು ಯಾವ ದೇವತೆಗಳನ್ನ ಬೇಕು ಅಂತ ಇಷ್ಟಪಟ್ಟು ನೀವು ಕೇಳ್ತೀರೋ ಆ ದೇವತೆಗಳು ನಿಮ್ಮ ವಶ ಆಗ್ತಾರೆ. ಇದು ಒಂದು ಅದ್ಭುತವಾದಂಥ ದೇವತಾ ವಶೀಕರಣ ಮಂತ್ರ ಅಂತಲೇ ಇದಕ್ಕೆ. ಅಷ್ಟು ಅದ್ಭುತವಾಗಿ ಕೆಲಸ ಮಾಡುತ್ತೆ. ಒಂದು ಸಾರಿ ಇದಕ್ಕೆ ಆ ಒಂದು ಪ್ರಯತ್ನ ಪಟ್ಟು ನೀವು ನೋಡ್ಬೋದು. ಯಾಕೆ ಅಂದರೆ ನಾವು ಏನು ಇಲ್ಲದೆ ಒಂದು ಅಯ್ಯೋ ಇಷ್ಟಾಗುತ್ತಾ ಅನ್ನೋದಕ್ಕಿಂತ ಒಂದು ಸಾರಿ ಪ್ರಯತ್ನ ಪಟ್ಟು ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಒಂದೊಂದು ಸಾರಿ ನೋಡಿ ಒಂದು ಗರಿಕೆ ಕಡ್ಡಿ ಇಲ್ಲ ಅಂದರೆ ಕೆಲಸ ಆಗೋದೇ ಇಲ್ಲ. ಅದು ಎಂಥ ದೊಡ್ಡದಿದ್ರು ಆ ಒಂದು ಗರಿಕೆ ಅದು ಏನು ಸಾಮಾನ್ಯ ಎಲ್ಲ ಸಿಗುತ್ತೆ ಅಂತ ಅಂತೀವಿ, ಆದರೆ ಆ ಸಮಯದಲ್ಲ ಸಿಕ್ಕಿಲ್ಲ ಅಂದರೆ ಆ ಕೆಲಸನೇ ಆಗಲ್ಲ. ಆ ರೀತಿ ಕೆಲವೊಂದು ಮಂತ್ರಗಳು ತಂತ್ರಗಳು ನಿಮಗೆ ಭಾಳ ಅದ್ಭುತವಾಗಿ ಕೆಲಸ ಮಾಡಿಕೊಡ್ತವೆ. ಇದು ಯಾವುದಾದ್ರೂ ಒಂದು ದೇವತೆನ ಹೊಲಿಸ್ಕೋಬೇಕು ಅಂದರೆ ಈ ರೀತಿ ಒಂದು ದೇವತಾ ವಶೀಕರಣ ಮಾಡ್ಕೊಬೋದು. ಬಾಂಧವರೇ, ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ, ಯಾರೆಲ್ಲ ಮಾಡ್ತೀರಾ, ಯಾರೆಲ್ಲ ಮಾಡಿದ್ದೀರಾ ನೋಡ್ಕೊಳ್ಳಿ. ಇದುವರೆಗೂ ಈ ವಿಡಿಯೋ ಒಂದು ನೋಡಿದ್ದಕ್ಕೆ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು ಬಾಂಧವರೇ.